ಜೈಲಿನಲ್ಲಿ ಡಿಬಾಸ್ ದರ್ಶನ್ ಅವರ ಒಂದು ಸ್ಥಿತಿ ನಿಜವಾಗ್ಲೂ ಕೂಡ ನೋಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ. ಡಿಬಾಸ್ ದರ್ಶನ್ ಅವರ ಸೆಲ್ ಇದೆಯಲ್ಲ, ಅದ್ರ ಮುಂದ್ಗಡೆನೆ ಯಾವಾಗ್ಲೂ ಪೊಲೀಸರು ಕಾವಲಿನ ರೀತಿ ಇರ್ತಾರೆ. ಮತ್ತೆ ದರ್ಶನ್ ಅವರು ಊಟ ತಿಂಡಿಗೆ ಹೋದ್ರು ಕೂಡ ವಿಡಿಯೋ ರೆಕಾರ್ಡಿಂಗ್ ಅನ್ನು ಸಹ ಮಾಡ್ತಾರಂತೆ. ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಕರೆಕ್ಟ್ ಆಗಿ ಸ್ನಾನ ಮಾಡಕ್ ಆಗ್ತಾ ಇಲ್ಲ, ವಾಕಿಂಗ್ ಸಹ ಸಿಗ್ತಾ ಇಲ್ಲ, ಬೆನ್ನು ನೋವು ಇದೆ, ಹಾಸಿಗೆ ದಿಂಬು ಇಲ್ಲದೆ ಮಲ್ಗಕ್ ಆಗ್ತಾ ಇಲ್ಲ, ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ. ಸೊ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಡಿಬಾಸ್ ದರ್ಶನ್ ಅವರು. ಡಿಬಾಸ್ ಪರ ವಕೀಲರು ಬೇಡಿಕೆನೂ ಸಹ ಇಟ್ಟಿರ್ತಾರೆ ಜಡ್ಜ್ ಬಂದೆ, ಆದ್ರೆ ಜಡ್ಜ್ ನಿರಾಕರಿಸ್ತಾರೆ. ತಿಂಗಳಿಗೊಮ್ಮೆ ಅದನ್ನ ಕೊಡ್ಬೋದು ಅಷ್ಟೇ, ಯಾವಾಗ್ಲೂ ಕೊಡಕ್ ಸಾಧ್ಯ ಇಲ್ಲ. ಈ ರೀತಿ ಎಲ್ಲ ಅಡ್ವಾಂಟೇಜ್ ಸಿಗೋಕ್ ಆಗೋದಿಲ್ಲ, ಸಾಮಾನ್ಯ ಕೈದಿಯ ರೀತಿಯೇ ಇರಬೇಕು ಅಂತೆಲ್ಲ ವಿಚಾರವನ್ನ ತಿಳಿಸ್ತಾರೆ. ಮತ್ತೆ ಅಡುಗೆ ವಿಚಾರದಲ್ಲಿ ಸಾಮಾನ್ಯ ಕೈದಿಗಳಿಗೆ ಏನ್ ಸಿಗ್ತಿದೆ ಅದೇ ಸಿಗ್ತಾ ಇರೋದು, ಯಾವುದೇ ರೀತಿ VIP ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಈ ರೀತಿ ಎಲ್ಲ ಇಂದಾಗಿ ಡಿಬಾಸ್ ದರ್ಶನ್ ಅವರಿಗೆ ಬಹಳಷ್ಟು ನೋವಾಗಿದೆ. ಜೋರಾಗಿ ಕಣ್ಣೀರು ಕೂಡ ಆಗ್ತಾ ಇದ್ದಾರೆ. ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ದರ್ಶನ್ ಅವರಿಗೆ. ಅದೇ ಒಂದು ಪರಿಸ್ಥಿತಿಯಲ್ಲಿ ಜೀವನವನ್ನು ಸಹ ನಡೆಸಬೇಕಿದೆ. ಇದ್ರ ಬಗ್ಗೆ ನೀವೇನಂತೀರಾ? ಡಿಬಾಸ್ ದರ್ಶನ್ ಅವರಿಗೆ ಯಾವಾಗ ಜಾಮೀನು ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ತುಂಬಾನೇ ಪಶ್ಚಾತ್ತಾಪ, ತುಂಬಾನೇ ನರಕಯಾತನೆ ಡಿಬಾಸ್ ದರ್ಶನ್ ಅವರು ಅನುಭವಿಸ್ತಾ ಇದ್ದಾರೆ ಜೈಲಿನ ಒಳಗಡೆ. ಇವತ್ತು ತುಂಬಾನೇ ಒಂದು ಹುಟ್ಟು ಹಬ್ಬದ ಸಂಭ್ರಮ ಡಿಬಾಸ್ ದರ್ಶನ್ ಅವರ ಮಗ ವಿನೀಶ್ಗೆ. ಆದ್ರೆ ದರ್ಶನ್ ಅವರು ಜೈಲೊಳಗಡೆ ಇದ್ದಾರೆ. ಮಗ ಕೂಡ ಈ ಕಡೆ ದರ್ಶನ್ ಅವರು ಅಂದ್ರೆ ತಂದೆ ಇಲ್ಲದೆ ಕಣ್ಣೀರಾಗ್ತಾ ಆ ಕಡೆಯಿಂದ ಡಿಬಾಸ್ ಅವರು ಕೂಡ ಅಷ್ಟೇ ಮಗನ ಹುಟ್ಟುಹಬ್ಬದ ದಿವಸ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋರು ವರ್ಷ. ಬಟ್ ಈ ಸತಿ ಜೈಲಿ ಒಳಗಡೆ ಇರುವುದು, ಮೀಟ್ ಆಗದೆ ಇರುವುದು, ಮತ್ತೆ ವಿಶ್ ಮಾಡದೆ ಇರುವುದು ಅವ್ರಿಗೂ ಕೂಡ ಬಹಳಷ್ಟು ನೋವು ತರಿಸಿದೆ. ಕಣ್ಣೀರು ಸಹ ಹಾಕಿದ್ದಾರೆ ಡಿಬಾಸ್ ದರ್ಶನ್ ಅವರು ಜೈಲೊಳಗಡೆ.